ನಮಸ್ತೆ ಫ್ರೆಂಡ್ಸ್, ಈ ದಿನ ನಿಮಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಕಮೆಂಟಲ್ಲಿ ಕೇಳಿದರು ಯಾರೋ, ನನಗೆ ಇನ್ನೂ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಮೇಡಮ್, ನನಗೆ ಯಾವತ್ತು ಅದನ್ನು ಹೇಗೆ ಮಾಡೋದು, ಗಣೇಶ ವ್ರತನ ಹೇಗೆ ಅದನ್ನು ಅರ್ಪಿಸೋದು, ಎಷ್ಟು ಮಂಗಳವಾರ ಮಾಡಬೇಕು, ಏನು ಮಾಡಬೇಕು ಅಂತ ಇನ್ನೂ ಸ್ವಲ್ಪ ನಂಗೆ ಡೀಟೇಲ್ಸ್ ಕೊಡಿ ಅಂತ ಕೇಳಿದರು. ಅದಕ್ಕಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರು ಕೇಳಿದ್ದೀರಾ ಅವರಿಗೆ ಧನ್ಯವಾದಗಳು. ಫ್ರೆಂಡ್ಸ್, ಏನೂ ಇಲ್ಲ, ಕನ್ಫ್ಯೂಸ್ ಮಾಡ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಈ ಗಣೇಶ ವ್ರತದಲ್ಲಿ 48 ದಿವಸಗಳು 21 ದಳದ ಬತ್ತಿ ಮಾಡಿ ಆರತಿ ಮಾಡೋ ಅಂಥದ್ದು ಬೆಳಗ್ಗೆ 5:30 6:30 ಒಳಗಡೆ. ಹಾಗೂ ಮಂಗಳವಾರ ಪ್ರಾರಂಭ ಮಾಡಬೇಕು. ಪ್ರತಿ ಮಂಗಳವಾರ ವಿಶೇಷವಾದ ಆಹಾರ ಅರ್ಪಿಸೋದು, ನೈವೇದ್ಯ ಅರ್ಪಿಸೋದು, ಪ್ರತಿದಿನ ಆರತಿ ಬೆಳಗುವಂಥದ್ದು. 48 ದಿವಸಗಳು ವ್ರತ ಹಿಡಿಯೋದು, ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದು. ನಿಮ್ಮ ಸಮಸ್ಯೆಗಳು ಎಷ್ಟೊಂದಿರುತ್ತೆ ಅದನ್ನು ಮೊದಲು ಐಡೆಂಟಿಫೈ ಮಾಡ್ಕೊಳ್ಳಿ. ಯಾವುದು ನಿಮಗೆ ಮೇಜರ್ ಆಗಿದೆ ಅದನ್ನು ತೊಗೊಳ್ಳಿ. ಒಂದು ಸಂಕಲ್ಪನ ಅದು ಆಯ್ಕೆ ಮಾಡಿಕೊಂಡು ಅದನ್ನು ತೊಗೊಂಡು, ನಾನೇನು ಪ್ರಾರ್ಥನೆ ಹೇಳ್ಕೊಟ್ಟಿದ್ದೀನಿ, ಸಂಕಲ್ಪ ಹೇಳ್ಕೊಟ್ಟಿದ್ದೀನಿ, ಅದೇ ರೀತಿ ಮಾಡಿಕೊಂಡು ಈ ಆರತಿನ 5:30 6:30 ಒಳಗೆ ಮಾಡಿ. ಸಾಧ್ಯವಾದರೆ ಅಕಸ್ಮಾತ್ ಅರ್ಧ ಗಂಟೆ ಹೆಚ್ಚು ಕಡಿಮೆ ಆದರೆ 7 ಗಂಟೆವರೆಗೂ ಮಾಡ್ಕೋಬಹುದು. ಒಂದು ಸ್ವಲ್ಪ ಎಣ್ಣೆ ತುಪ್ಪ ಹಾಕಿ 21 ದಳ ಬತ್ತಿ ಮಾಡಿ 2 ಮಣ್ಣಿನ ಜೋಡಿ ದೀಪದಲ್ಲಿ ಇಟ್ಟು ಅದನ್ನು ಬೆಳಗುವಂಥದ್ದು ಗಣೇಶನಿಗೆ ವ್ರತ ಅಷ್ಟೇ. ಎಷ್ಟು 48 ದಿವಸದೊಳಗೆ ಎಷ್ಟು ಮಂಗಳವಾರ ಬರುತ್ತೆ ಅಷ್ಟು ಮಂಗಳವಾರಗಳಲ್ಲಿ ಒಂದಿನ ಕಡಲೆಕಾಳು ಹಾರ ಹಾಕಿ, ಒಂದಿನ ಗೋಧಿ ಹಾರ ಹಾಕಿ, ಒಂದಿನ ದೂರ್ವದ ಹಾರ ಹಾಕಿ, ಒಂದಿನ 21 ಜನಿವಾರ ಹಾಕಿ, ಹಾಗೂ ಗೆಜ್ಜೆ ವಸ್ತ್ರ 21 ಮಾಡಿ ಹಾಕಿ, ಎಳೆ ಮಾಡಿ ಹಾಕಿ, ಹಾಗೂ ಎಕ್ಕದ ಹಾರ ಹಾಕಿ 48 ದಿವಸದಲ್ಲಿ ಎಷ್ಟು ಮಂಗಳವಾರ ಸಿಗ್ಬೋದು. ಈಗ ನೀವು 4-6 ಮಂಗಳವಾರ ಸಿಗುತ್ತೆ. 6ಕ್ಕೂ ಒಂದೊಂದು ವಾರ ಒಂದೊಂದು ಹಾರ ಅರ್ಪಿಸಿ, ನೈವೇದ್ಯ ಅರ್ಪಿಸಿ, ಹಾಗೂ ಈಗ 21 ದಳದ್ದು ಬತ್ತಿನ ಆರತಿ ಮಾಡಿ. ಅಷ್ಟೇ ಇದ್ರ ವ್ರತ. ಸಿಂಪಲ್ಲಾಗಿ ಇರೋದು, ಕನ್ಫ್ಯೂಸ್ ಮಾಡ್ಕೊಬೇಡಿ. ಆದರೆ 48 ದಿವಸಗಳೂ ಕೂಡ ನೀವು ಕಂಪ್ಲೀಟಾಗಿ ಮಾಡಬೇಕು. ನಿಮ್ಮದು ವಿಷಯ ಏನಿದ್ರೂ ಮ್ಯಾನಿಫೆಸ್ಟೇಷನ್ ಆಗಬೇಕು ಅಂತಂದರೆ ಇದೇನೇ ಪ್ರೊಸೀಜರ್ ಹೇಳಿದ್ವಿ ಅದನ್ನು ಫುಲ್ಲು ಫಾಲೋ ಮಾಡಬೇಕು. ಈಗ ಹೆಣ್ಮಕ್ಳು ಮಾಡ್ತಾ ಇರ್ತೀರ, ಮಂತ್ಲಿ ಸೈಕಲ್ ಬಂದುಬಿಡುತ್ತೆ. ಆವಾಗ ಏನು ತುಂಬ ಹತ್ರದಲ್ಲಿ ಮಂತ್ಲಿ ಸೈಕಲ್ ಬಂದುಬಿಡುತ್ತೆ. ಆವಾಗ ಏನು ಮಾಡಬೇಕು ಅಂತಲೂ ಕೆಲವರು ಕೇಳಿದರು. ಅಂದರೆ 1 ದಿನ 2 ದಿನ ಇರುತ್ತೆ. ಆವಾಗ ಏನಾದ್ರು ಈ ಥರ ಮಂತ್ಲಿ ಸೈಕಲ್ ಬಂದ್ಬಿಡ್ತು ಅಂದರೆ ಏನು ಮಾಡೋದು ಅಂತ ಕೇಳಿದರು. 1 ದಿನ 2 ದಿನ ಮಾಡಿ ಇನ್ನೇನು ವ್ರತ ಕಂಪ್ಲೀಟ್ ಆಗಬೇಕು. ಅಷ್ಟೆಲ್ಲ ಆ ಥರ ಅಡ್ಡಿ ಆಯಿತು ಅಂತಂದಾಗ ನೀವು ಬೇಜಾರು ಮಾಡ್ಕೊಳ್ಳೋ ಅಗತ್ಯ ಇಲ್ಲ. 5 ದಿವಸ ಅಧಿಕ ಮಾಡ್ಕೋಬೇಕು ದಿನಗಳನ್ನ. 5 ದಿವಸ ಅಧಿಕ ಮಾಡಿಕೊಂಡು ನಿಮ್ಮ ಮಂತ್ಲಿ ಸೈಕಲ್ ಮುಗಿದ್ಮೇಲೆ ಅದು ಕಂಪ್ಲೀಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದ್ರು 15 ದಿವಸ ಇನ್ನು ಇದ್ದಂಗೆ ಹಿಂದೆ ಏನಾದ್ರು ಆಯಿತು ಅಂತಂದರೆ ಆವಾಗ ನೀವು ಅಧಿಕ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ತೀರಾ ಲಾಸ್ಟಿಗೆ ಬಂದು 1 ದಿನ 2 ದಿನ ಇತ್ತು ಅಂದಾಗ ಏನಾದರೂ ನಿಮಗೆ ಅಡ್ಡಿ ಆಯಿತು ವ್ರತದಲ್ಲಿ ಅಂದರೆ ಆವಾಗ ಮಾತ್ರ 5 ದಿವಸ ಅಧಿಕ ಮಾಡ್ಕೊಳ್ಳಿ. ಯಾವುದೇ ವ್ರತ ಮಾಡಬೇಕಾದ್ರೂ ಏನಾದರೂ ಇನ್ನೊಂದು ದಿನ 2 ದಿನ ಇತ್ತು, ಕಂಪ್ಲೀಟ್ ಮಾಡಿಬಿಡ್ಬೋದಾಗಿತ್ತು, ಸಡನ್ನಾಗಿ ಈಗ ಆಗೋಯ್ತಲ್ಲ ಪೀರಿಯಡ್ ಅಂತ ಅಂದಾಗ ಮಾತ್ರ ನೀವು 5 ದಿವಸ ಅಧಿಕ ಮಾಡ್ಕೋಬೇಕಷ್ಟೇ. ಮಧ್ಯದಲ್ಲಿ ಆದಾಗ ನಿಮಗೆ ತುಂಬ ದಿನ ಗ್ಯಾಪ್ ಇರುತ್ತೆ, ಅವಾಗೇನೂ ದೋಷ ಬರೋದಿಲ್ಲ. ಹಾಗೂ ಇನ್ನೊಂದು ಮಾತು, ನಾನು ನಿಮ್ಗೇನು ಹೇಳ್ತೀನಿ ಅದನ್ನು ಸ್ಕ್ರಿಪ್ಟ್ ಹಾಕ್ತೀನಿ ಇವಾಗ ನೋಡಿ. ಅದೇ ರೀತಿ ನೀವು ಪಟ್ಟಿ ಮಾಡಿಕೊಂಡು ಅದನ್ನು ಒಂದು ದೇವ್ರ ಮನೆ ಒಳಗಡೆ ಗೋಡೆನಲ್ಲೋ ಅಥವಾ ಬಾಗಿಲು ಒಳಗಡೆನೋ ಅಂಟಿಸ್ಕೊಂಡು ನೀವು ಯಾವತ್ತು ಮಂಗಳವಾರ ಸ್ಟಾರ್ಟ್ ಮಾಡ್ತೀರಾ, ಇದೇ ನಕ್ಷತ್ರ ಇದೇ ತಿಥಿ ದಿನ ಮಾಡಬೇಕು ಅಂತ ನಾನು ಹೇಳೋದಿಲ್ಲ. ಯಾಕೆ ಅಂತಂದರೆ ನಿಮ್ಮನೆ ಪರಿಸ್ಥಿತಿ ಸಂದರ್ಭಗಳು ಹೇಗಿರುತ್ತೋ ಆವಾಗ ಅದೇ ನಕ್ಷತ್ರ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮ್ಗೆ ಯಾವತ್ತು ದಿನ ಆಗುತ್ತೆ ಸ್ಟ್ರಾಂಗಾಗಿ, ಯಾವತ್ತು ನಾನು ಈ ಮಂಗಳವಾರದಿಂದ ನಾನು ಪ್ರಾರಂಭ ಮಾಡಿ ನಾನು ಈ ವ್ರತ ಹಿಡಿಬೇಕು ಅಂತ ನಿನಗೆ ಸ್ಟ್ರಾಂಗಾಗಿ ಒಳಗಡೆ ನಿಮ್ಗೆ ಯಾವತ್ತು ಇಂಟ್ಯೂಷನ್ಸ್ ಬರುತ್ತೆ, ಯಾವತ್ತು ನಿಮಗೆ ಶ್ರದ್ಧೆ ಬರುತ್ತೆ ಆವತ್ತಿಂದನೇ ಪ್ರಾರಂಭ ಮಾಡಿ. ಆ ಮಂಗಳವಾರದಿಂದ ಪ್ರಾರಂಭ ಮಾಡಿ. ಆ ಮಂಗಳವಾರ ಪ್ರಾರಂಭ ಮಾಡಿದ ದಿವಸ ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಇಟ್ಕೊಂಡು ಅದು ಆ ಮಂಗಳವಾರ ಒಂದು ಹಾರ ಮಾಡಿ ಇಟ್ಕೊಂಡು ಅರ್ಪಣೆ ಮಾಡಿ ನೈವೇದ್ಯ ಮಾಡಿ ಅಲ್ಲಿಂದ ಪ್ರಾರಂಭ ಮಾಡಿ. ಆಮೇಲೆ ಇನ್ನೂ ಒಂದು ಮಂಗಳವಾರ ಬರೋರು ಪ್ರತಿದಿನ ಆರತಿ ಬೆಳಗ್ಬಿಟ್ಟು ಪ್ರತಿ ಮಂಗಳವಾರ ಒಂದೊಂದು ಹಾರನ ಅರ್ಪಿಸ್ಕೊಂಡು ಬನ್ನಿ. ಖಂಡಿತ ನೀವು ಅಂದ್ಕೊಂಡಿದ್ದೆಲ್ಲ ಹಾಗೇ ಆಗುತ್ತೆ. ಯಾಕೆ ಅಂತಂದರೆ ಭೂಮಿ ಮೇಲೆ ನಾವು ಬಂದಾಗ ಮನುಷ್ಯರು ನಾವು ನಾನಾ ಕಷ್ಟಗಳು ಗುರಿಯಾಗ್ತಾರೆ ಅಂತ ನಮ್ಮ ಋಷಿ ಮುನಿಗಳು ಸಾಧಕರುಗಳು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಕೇಳಿದಾಗ ಅವರು ನಮಗೆ ಇಂಥ ರೆಮಿಡಿಗಳನ್ನ ಪರಿಹಾರಗಳನ್ನ ಕೊಟ್ಟಿದ್ದಾರೆ. ಈ ರೀತಿ ಹೋದಾಗ ಹಿಂಗೆ ವ್ರತಗಳ ಮೂಲಕ ಪ್ರಾರ್ಥನೆಗಳ ಮೂಲಕ ಅವ್ರ ಸಮಸ್ಯೆಗಳನ್ನ ಅವರು ಕಡಿಮೆ ಮಾಡ್ಕೊಳ್ಳಿ, ಅವ್ರ ಕರ್ಮಗಳನ್ನೆಲ್ಲನೂ ಕಳ್ಕೊಳ್ಳಿ ಅಂತ ನಮಗೆ ಇಂಥದ್ದೆಲ್ಲ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಹಾಗಾಗಿ ಶ್ರದ್ಧೆ ಭಕ್ತಿ ಆಳವಾದ ನಂಬಿಕೆನ ಇಟ್ಟು ನೀವು ಈ ವ್ರತನ ನೀವು ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ನಾನು ಎಲ್ಲ ಹೇಳ್ಕೊಟ್ಟಿದ್ದೀನಿ. ಗಣೇಶ ವ್ರತ ಹೇಗೆ
ಪ್ರತಿಯೊಂದು ವಿಷಯನೂ ಕೂಡ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಗಣೇಶ ವ್ರತ ಕಂಪ್ಲೀಟ್ ಆಗುತ್ತೆ ನಿಮಗೆ. ಇನ್ನು ಮುಂದೆ ನಿಮಗೆ ಇನ್ನೂ ಏನಾದ್ರೂ ರೋಜಾ ವಿಧಿಗಳು, ವ್ರತಗಳು ಎಲ್ಲ ಬೇಕು, ನನಗೇನು ಗೊತ್ತಿದೆ ಅದನ್ನು ಖಂಡಿತ ನಿಮಗೆ ಹಾಕ್ಕೊಡ್ತೀನಿ. ನನ್ನ ಚಾನಲ್ನಲ್ಲಿ ಎಲ್ಲವನ್ನು ಹಾಕ್ತಾ ಹೋಗ್ತೀನಿ. ಇದೇ ರೀತಿ ನನಗೆ ಪ್ರೋತ್ಸಾಹ ಕೊಡಿ. ತುಂಬ ಜನ ನೀವು ಇದನ್ನು ಸಪೋರ್ಟ್ ಮಾಡಿ ನೋಡಿ ಕಮೆಂಟ್ ಹಾಕಿದ್ದೀರಾ. ಇನ್ನು ಮುಂದೆ ನಿಮ್ಗೆ ಏನಾದರೂ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಹಾಕಿ. ಮೊದಲನೇ ವಿಡಿಯೋ ಹಾಕಿದಾಗ ಸ್ವಲ್ಪ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜಾಸ್ತಿ ಆಯಿತು, ತುಂಬ ಜನಕ್ಕೆ ಡಿಸ್ಟರ್ಬ್ ಆಗಿದೆ ಪಾಪ. ಅದಕ್ಕಾಗಿ ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ನಾನು ಕ್ಷಮೆ ಕೇಳ್ತೀನಿ. ನಾನು ಕರೆಕ್ಷನ್ ಮಾಡ್ಕೊಂಡಿದ್ದೀನಿ. ನಂಗೆ ತುಂಬ ಸಂತೋಷ ಆಯಿತು ಇಂಥದ್ದನ್ನೆಲ್ಲ ನೀವು ಹೇಳಿದ್ದಕ್ಕೆ, ಕರೆಕ್ಷನ್ ಮಾಡೋದು ಹೇಳ್ಕೊಟ್ಟಿದ್ದಕ್ಕೆ. ಯಾಕಂದರೆ ನಮಗೆ ಬ್ಯಾಕ್ಗ್ರೌಂಡು ಜಾಸ್ತಿ ಮ್ಯೂಸಿಕ್ ಹಾಕಿದೆ, ನಿಮ್ಮ ಮಾತು ಕೇಳಿಸ್ತಾ ಇಲ್ಲ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದೀರ. ಖಂಡಿತ ನಾನು ಕರೆಕ್ಷನ್ ಮಾಡ್ಕೊಂಡಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಅಡ್ಜಸ್ಟ್ ಮಾಡ್ಕೊಂಡು ಅದೊಂದು ವೀಡಿಯೋ ನೋಡಿ. ಅದಾದಮೇಲೆ ನಾನು ಸುಮಾರು ಅದು ಮ್ಯೂಸಿಕ್ ತೆಗೆದುಬಿಟ್ಟು ಕಟ್ ಮಾಡಿ ಆ ವಿಡಿಯೋಗಳನ್ನೆಲ್ಲ ಹಾಕಿದ್ದೀನಿ. ನಿಮಗೆ ತೊಂದರೆ ಆಗಬಾರ್ದು ಅಂದ್ಬಿಟ್ಟಿದ್ದೀನಿ, ನಾನು ಹಾಕಿದ್ದೀನಿ. ಅದನ್ನೆಲ್ಲ ನೋಡಿಕೊಂಡು ಇದುವರೆಗೂ ಏನು ಹೇಳಿದ್ದೀನಿ ಅದನ್ನೆಲ್ಲ ಫಾಲೋ ಮಾಡಿ. ಖಂಡಿತ ನೀವು ಮ್ಯಾನಿಫೆಸ್ಟ್ ಆಗೇ ಆಗುತ್ತೆ, 100% ಹೇಳ್ತೀನಿ ನಾನು. ನೀವು ಯಾವ್ದಾದ್ರು ಒಂದು ವಿಶ್ ಇಟ್ಕೊಂಡು ನೀವು ವ್ರತ ಮಾಡಿ ನೀವು ಕಮೆಂಟ್ ಹಾಕಿ, ಬೇಕಾದರೆ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಇಂಥದ್ದೇ ಒಂದು ಪವರ್ಫುಲ್ ಆಗಿರೋಂಥ ವ್ರತಗಳು, ಪೂಜೆಗಳು, ಮಂತ್ರಗಳು, ಸ್ತೋತ್ರಗಳು, ಬಾಡಿ ಮೈಂಡ್ ಬಗ್ಗೆ ನಾವು ಯಾವ ರೀತಿ ನಾವು ಇಟ್ಕೊಳ್ಬೇಕು, ಸ್ಪಿರಿಚುವಲ್ ಆಗಿ ಹೇಗಿರಬೇಕು, ನಾವು ವೈಜ್ಞಾನಿಕವಾಗಿ ಹೇಗಿರಬೇಕು, ಸಾಮಾಜಿಕವಾಗಿ ಎಲ್ಲ ಹೇಗಿರಬೇಕು ಅನ್ನೋದು ಸುಮಾರು ವೀಡಿಯೋಗಳನ್ನ ನನಗೇನು ಗೊತ್ತಿದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ನಿಮ್ಮ ಪ್ರೋತ್ಸಾಹ ಸಹಕಾರ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ನಮಸ್ತೆ, ಮುಂದಿನ ವೀಡಿಯೋದಲ್ಲಿ ಸಿಗೋಣ.